ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ. ಮುದ್ದುರಾಮನ ಮುದ್ದು ಮನಸ್ಸು 14ನೇ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಕವಿ ಶಿವಪ್ಪನವರು ಪ್ರಕೃತಿಯನ್ನು ನೋಡ್ತಾ ಹೋಗ್ತಾರೆ. ಎಷ್ಟೋ ಸಲ ನಾವು ಹುಡುಕುವ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಬಹುಶಃ ಜೀವನವೇ ಇಷ್ಟೇನೋ ಅನ್ನುವಂತಹ ಒಂದು ತಾರ್ಕಿಕ ನಿಲುವಿಗೆ ಅವರು ಬರ್ತಾರೆ. ಅವ್ರು ಹೇಳ್ತಾರೆ, ಅವರ ಮುಗ್ಧ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವು ಪುಟ್ಟ ಮಕ್ಕಳಿಗೆ ಚಂದಮಾಮ ತೋರಿಸ್ತೀವಿ, ಎಷ್ಟು ಆಶ್ಚರ್ಯಕರವಾಗಿ ಆ ಮಗು ನೋಡುತ್ತೆ ಅಲ್ವಾ. ಹಾಗೆ ಮೀನು ಈಜಿತು ಯಾಕೆ, ಹಕ್ಕಿಯು ಹಾರಿತು ಏಕೆ, ಮೀನು ಈಜಿತು ಯಾಕೆ, ಹಕ್ಕಿ ಹಾರಿತು ಏಕೆ, ಕಡಲು ಮೊರೆಯಿತು ಯಾಕೆ, ಮೊಗ್ಗು ಅರಳಿತು ಯಾಕೆ, ನಾವೇ ಚಲಿಸುವುದು ಏಕೆ, ತಾರೆ ಮಿನುಗುವುದೇಕೆ. ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬಹುಶಃ ಬದುಕು ಅಂದರೆ ಇದೇ ಇರಬೇಕು ಅಂತ ತೀರ್ಮಾನಕ್ಕೆ ಬರ್ತಾರೆ. ಮುದ್ದುರಾಮನ ಮುಗ್ಧ ಮನಸ್ಸು ಆವಾಹಿಸಿಕೊಂಡಂತಹ ಕವಿ ಶಿವಪ್ಪನವರು ಮುಗ್ಧ ಮನಸ್ಸಿನ ಮುದ್ದು ರಾಮನಂತೆಯೇ ಬದುಕಿನ ವಿಸ್ಮಯಗಳನ್ನು ಗಮನಿಸ್ತಾ ಹೋಗ್ತಿದ್ದಾರೆ. ಪುಟ್ಟ ಮುಗ್ಧ ಕಂದಮ್ಮಗಳು ಚಂದಮಾಮನ ಬಗ್ಗೆ ಹೇಳುವಂತೆ, ಮೀನು ಯಾಕೆ ಈಜಿತು, ಹಕ್ಕಿ ಯಾಕೆ ಹಾರಿತು, ಕಡಲಲ್ಲಿ ಅಲೆ ಯಾಕೆ ಆಯಿತು, ಮೊಗ್ಗು ಯಾಕೆ ಅರಳಿತು, ನಾವೇ ಏಕೆ ಚಲಿಸುತ್ತಿದೆ, ತಾರೆ ಮಿನುಗುವುದೇಕೆ ಎಂದು ಪ್ರಶ್ನಿಸಿ ಕೊನೆಗೆ ಅದು ಬಂದು ಬದುಕೆಂದರೆ ಅದು ಎಂದು ಉತ್ತರಿಸಿದ್ದಾರೆ. ಇದರಲ್ಲಿ ಒಂದು ಆಧ್ಯಾತ್ಮದ ಹೊಳಹನ್ನು ನಾವು ಕಾಣಬಹುದು. ನಮ್ಮ ಬದುಕಿನಲ್ಲಿ ನೋಡುವ ಏಳು ಬೀಳುಗಳು, ಕೆಲವೊಂದು ಚಮತ್ಕಾರಗಳು, ಬದುಕಿನ ತಾರತಮ್ಯಗಳಿಗೆ ಉತ್ತರವೇ ಇಲ್ಲ. ಇದೇ ಬದುಕು ಎಂದು ಮಾರ್ಮಿಕವಾಗಿ ಮೌನವಾಗುತ್ತಾರೆ. ಬನ್ನಿ ಕೇಳೋಣ. ಈಜಿತು ಏಕೆ, ಹಕ್ಕಿ ಹಾರಿತು ಏಕೆ, ಕಡಲು ಮೊರೆಯಿತು ಏಕೆ, ಮೊಗ್ಗರಳಿತೇಕೆ, ಮೊಗ್ಗರಳಿತೇಕೆ, ನೀನು ಈಜಿತು ಏಕೆ, ಹಕ್ಕಿ ಹಾರಿತು ಏಕೆ, ಕಡಲು ಮೊರೆಯಿತು ಏಕೆ, ಮೊಗ್ಗರಳಿತೇಕೆ, ಮೊಗ್ಗರಳಿತೇಕೆ, ನಾವೇ ಚಲಿಸುವುದೇಕೆ, ತಾರೆ ಮಿನುಗುವುದೇಕೆ, ನಾವೇ ಚಲಿಸುವುದೇಕೆ, ತಾರೆ ಮಿನುಗುವುದೇಕೆ, ಏಕೆಂದರದೆ ಬದುಕು ಮುದ್ದು ರಾಮ, ಏಕೆಂದರದೆ ಬದುಕು ಮುದ್ದು ರಾಮ, ಮುದ್ದು ರಾಮ. ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ.